ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕೇಳಲು ಹೋಗಿ ಎಡಿಜಿಪಿ ರಾಘವೇಂದ್ರ ಔರಾದ್ಕರ್ರಿಂದ ಗೃಹ ಸಚಿವರ ಪಿಎ ಮಂಗಳಾರತಿ ಮಾಡಿಸಿಕೊಂಡ ಘಟನೆ ಸಿಐಡಿ ಕೇಂದ್ರ ಕಚೇರಿಯಲ್ಲಿ ನಡೆದಿದೆ. ಗೃಹ ಸಚಿವರ ಪಿಎ ಕೇಶವ್ ಎಡಿಜಿಪಿಯಿಂದ ತೀವ್ರ ತರಾಟೆಗೆ ಒಳಗಾದ ವ್ಯಕ್ತಿ ಅಂತ ತಿಳಿದು ಬಂದಿದೆ. ನಿನ್ನೆ ಮಧ್ಯಾಹ್ನ 3:30 ಸಮಯದಲ್ಲಿ ಎಡಿಜಿಪಿ ರಾಘವೇಂದ್ರ ಔರಾದ್ಕರ್ ಬಳಿ ತೆರಳಿದ್ದ ಕೇಶವ್ ತನ್ನ ಮಗ ಸಬ್ ಇನ್ಸ್ಪೆಕ್ಟರ್ ಆಗಲು ಅವಕಾಶವಿದೆಯಾ ಅಂತ ಪರೋಕ್ಷವಾಗಿ ಪ್ರಶ್ನೆ ಪತ್ರಿಕೆ ಪಡೆಯಲು ಎಡಿಜಿಪಿಯಿಂದ ಬಯಸಿದ್ದಾನೆ. ಕೇಶವ್ನ ಈ ಉದ್ದೇಶವನ್ನ ತಿಳಿದ ಎಡಿಜಿಪಿ ರಾಘವೇಂದ್ರ ಔರಾದ್ಕರ್ ಕೇಶವ್ನನ್ನ 23 ನಿಮಿಷಗಳ ಕಾಲ ತೀವ್ರ ತರಾಟೆಗೆ ತೆಗೆದುಕೊಂಡು ಕೇಶವ್ನಿಂದ ತಪ್ಪೊಪ್ಪಿಗೆ ಪತ್ರವನ್ನ ಬರೆಸಿಕೊಂಡು ಕಳುಹಿಸಿದ್ದಾರೆ. ಅಂದಹಾಗೆ ಇವತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಪರೀಕ್ಷೆ ನಡೀತಾ ಇದೆ. ಇದು ಗೃಹ ಸಚಿವ ಪರಮೇಶ್ವರ್ ಅವರ ಆಪ್ತ ಕಾರ್ಯದರ್ಶಿ ಕೇಶವ್ ಅವರ ಒಂದು ಕರ್ಮಕಾಂಡನೆ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಆತನ ಮಗನ ಒಂದು ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನ ಕೇಳೋದಿಕ್ಕೆ ಅಂತಾನೆ ಔರಾದ್ಕರ್ ಅವರ ಬಳಿ ತೆರಳಿರುವಂಥದ್ದು. ಈ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಅರಿತ ರಾಘವೇಂದ್ರ ಔರಾದ್ಕರ್ ಕೇಶವ್ಗೆ ಸುಮಾರು 23 ನಿಮಿಷಗಳ ಕಾಲ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಪ್ಪೊಪ್ಪಿಗೆಯನ್ನು ಕೂಡ ಈ ಸಂದರ್ಭದಲ್ಲಿ ಬರೆಸಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗಿರುವಂಥದ್ದು. ಹೋಮ್ ಮಿನಿಸ್ಟರ್ ಪಿಎ ಕೇಶವ್ರಿಂದನೇ ಈಗ ಅಕ್ರಮಕ್ಕೆ ಯತ್ನಿಸಿರುವಂತಹ ಒಂದು ಘಟನೆ ಬಯಲಾಗಿದೆ. ನಿಜಕ್ಕೂ ಎಂಥ ದುರಂತ ಇದು. ಪ್ರಾಮಾಣಿಕವಾಗಿ ಪರೀಕ್ಷೆ ಬರಿಬೇಕು ಅಂತ ಏನು ಇರ್ತಾರೆ ಅಂಥವರಿಗೆ ಇದು ಒಂದು ರೀತಿ ಮೋಸ ಮಾಡುವಂತಹದ್ದೇ ಹುನ್ನಾರ ಆಗಿರುತ್ತೆ. ಇದನ್ನು ಇದೀಗ ಔರಾದ್ಕರ್ ಅವರು ತಪ್ಪಿಸಿದಂತಾಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಿಜಕ್ಕೂ ಎಂಥ ದುರಂತ. ಆದರೆ ರಾಘವೇಂದ್ರ ಔರಾದ್ಕರ್ ಈ ಒಂದು ಅನ್ಯಾಯ ಆಗ್ತಾ ಇರೋದನ್ನ ತಡೆದಿದ್ದಾರೆ ಅಂತಲೇ ಹೇಳಬೇಕಾಗುತ್ತೆ. ಒಟ್ಟಾರೆ ಆದಂತಹ ಬೆಳವಣಿಗೆ ಏನು ರಮೇಶ್? ನಿಜಕ್ಕೂ ನಿನ್ನೆ ನಡೆದಂಥ ಘಟನೆ ಇದೆ. ನಿಜಕ್ಕೂ ಅದೊಂದು ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ. ಇದೊಂದು ವ್ಯವಸ್ಥೆಯ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಬಾರಿಯ PSI ಎಕ್ಸಾಮ್ ಏನು ನಡೀತಾ ಇದೆ ಅಂದರೆ ಈ ನೇಮಕಾತಿಯನ್ನು ತುಂಬ ಪಾರದರ್ಶಕವಾಗಿ ಮಾಡಬೇಕು, ಯಾವುದೇ ಅಕ್ರಮಗಳಿಗೆ ಅವಕಾಶ ಮಾಡಿಕೊಡದೆ ನಡೆಸಲೇಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಎಡಿಜಿಪಿ ಔರಾದ್ಕರ್ ಇಟ್ಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಆರಂಭದ ದಿನಗಳಿಂದನೂ ಕೂಡ ಅವರ ಸಂದೇಶಗಳನ್ನು ರವಾನೆ ಮಾಡ್ತಾ ಇದ್ದಾರೆ. ಅಂದರೆ ಈ ಯಾವುದೇ ಆಮಿಷಗಳಿಗಾಗಲಿ, ಯಾರೇ ಒಬ್ಬ ವ್ಯಕ್ತಿ ಬಂದು ನಮಗೆ ಈ ರೀತಿಯಾದಂಥ ಒಂದು ಕೆಲಸವನ್ನು ಕೊಡಿಸ್ತೀನಿ ಅಂದರೆ ಆಮಿಷಗಳನ್ನ ಒಡ್ಡುವಂಥದ್ದು, ಹಣ ಕೇಳುವಂಥದ್ದು ಮಾಡಿದರೆ ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅನ್ನುವಂಥದ್ದು. ಅಂತಹ ಆಗಿದ್ರೂ ಕೂಡ ನಿನ್ನೆ ಮಧ್ಯಾಹ್ನ 3:30 ಸುಮಾರಿಗೆ ಗೃಹ ಮಂತ್ರಿಯವರ PA ಆಗಿರುವಂಥ ಕೇಶವ್ ಅವ್ರ ಕಚೇರಿಗೆ ಹೋಗಿ ಅವರ ಮಾತಿಗಿಳಿತಾನೆ. ಮಾತಿನ ಸಂದರ್ಭದಲ್ಲಿ ಅವ್ರು ಪರೋಕ್ಷವಾಗಿ ಒಂದು ಅಪ್ರೋಚ್ ಮಾಡುವಂಥದ್ದೇನಿದ್ರೆ, ನನ್ನ ಮಗ ಕೂಡ ಈ ಬಾರಿ PSI ಎಕ್ಸಾಮನ್ನು ಬರಿತಾ ಇದ್ದಾನೆ, ಅವನು ಆಗ್ಬೋದಾ, ಈ ಬಾರಿ ಅವ್ನು ಸೆಲೆಕ್ಟ್ ಆಗ್ಬೋದಾ, ಅವನಿಗೆ ಒಂದು ಅವಕಾಶಗಳು ಸಿಗ್ಬೋದಾ ಅನ್ನೋದ್ರೆ ಪರೋಕ್ಷವಾಗಿ ಅವನಿಗೆ ಈ ಕ್ವಶನ್ ಪೇಪರ್ ಆಗಿ ಸಿಗ್ಬೋದಾ, ಅಥವಾ ಬೇರೆ ಏನಾದರೂ ನೀವು ಅವನಿಗೆ ಇನ್ಫ್ಲೂಯೆನ್ಸನ್ನು ಮಾಡಿ ಅಥವಾ ಅವನ ನೇಮಕಾತಿಗೆ ಮಾಡಿಕೊಡ್ಬೋದಾ ಅಕ್ರಮವಾಗಿ ಅನ್ನುವಂಥ ಒಂದು ಇದನ್ನ ಬೇಡಿಕೆಯನ್ನು ಮುಂದಿಡ್ತಾರೆ. ಅದು ಅರ್ಥ ಆಗುತ್ತೆ ಔರಾದ್ಕರ್ ಅವ್ರಿಗೆ. ಇವೆಲ್ಲ ಒಂದು ಕಡೆ ಹಿಂಬಾಗಿಲಿನಿಂದ ತನ್ನ ಮಗನಿಗೆ ಕ್ವಶನ್ ಪೇಪರ್ ಕೇಳೋದು ಅಥವಾ ಬೇರೆ ಬೇರೆ ಹೆಲ್ಪ್ಗಳನ್ನು ಕೇಳ್ತಾ ಇದ್ದೀನಿ ಅಂತದ್ದು. ಅದಕ್ಕೆ ಯಾವಾಗ ಅವ್ರು ಕೋಪಗೊಂಡು ಅಲ್ಲೇ ಗೆಟ್ ಲಾಸ್ಟ್ ಅನ್ನುವಂಥ ಅಂದರೆ ಹೊರಗೆ ಹೋಗು ಅಂತೇಳಿ ಅವ್ರಿಗೆ ಬೈತಾರೆ. ಈ ಮಾತಿನ ಚಕಮಕಿ ನಡೀತಿದೆ. ಕೊನೆಗೆ ಆತನಿಂದ ತಪ್ಪೊಪ್ಪಿಗೆ ಅಂದರೆ ಅಪಾಲಜಿ ಲೆಟರ್ನು ಕೂಡ ಬರೆಸ್ಕೊಂಡು ಕಳಿಸಿರುವಂಥದ್ದು. ಮತ್ತು ಜೊತೆಗೆ ಇವತ್ತೇನು ಎಕ್ಸಾಮ್ ನಡೀತಾ ಇದೆ PSI ಪರೀಕ್ಷೆಗೆ, ಇವತ್ತು ಇಡೀ ರಾಜ್ಯಾದ್ಯಂತ ಎಕ್ಸಾಮ್ ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜನ್ನು ಕಳಿಸ್ತಾರೆ. ADG ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ವತಿಯಿಂದನೇ ಒಂದು ಎಕ್ಸಾಮ್ ಕಳಿಸ್ತಾರೆ. ಈ ಬಾರಿ ಯಾವುದೇ ಆಮಿಷಗಳಿಗೆ ಒಳಗಾಗಬೇಡಿ, ಯಾವುದೇ ವ್ಯಕ್ತಿ ಬಂದು ಈ ರೀತಿಯಾದಂಥ ಏನಾದರೂ ನಿಮಗೆ ನೇಮಕಾತಿಗೆ ಅವಕಾಶ ಮಾಡಿಸ್ಕೊಡ್ತೇನೆ ಅಂತ ಬಂದರೆ ಯಾವುದೇ ಕಾರಣಕ್ಕೂ ಅದನ್ನು ನಂಬೇಡಿ. ಆ ರೀತಿಯಾಗಿದ್ದೆ ಅದರಲ್ಲಿ ನಿಮ್ಮಗಳ ನೇಮಕಾತಿಯನ್ನೇ ನಾವು ರದ್ದು ಮಾಡಬೇಕಾಗತ್ತೆ ಅನ್ನುವಂಥದ್ದು. ಅಂದರೆ ಈ ಒಂದು ರಿಕ್ರೂಟ್ಮೆಂಟಿನ ನೋಟಿಫಿಕೇಶನ್ ಹೊರಟಾಗಲೇ ಕೂಡ ಔರಾದ್ಕರ್ ಅವರೊಂದು ವಿಚಾರವನ್ನು ಹೇಳಿದ್ರು. ಏನಂದರೆ ಈ ಬಾರಿ ಯಾವುದೇ ಇನ್ಫ್ಲುಯೆನ್ಸ್ ತೆಗೆದುಕೊಂಡು ಬರುವಂಥದ್ದಾಗಲಿ, ಬೇರೆ ಹಿಂಬಾಗಿಲಿಂದ ನೇಮಕಾತಿಗೆ ಯಾರಾದರೂ ಅಭ್ಯರ್ಥಿಗಳ ಪ್ರಯತ್ನವನ್ನು ಪಟ್ಟಿದ್ದೆ ಅದರಲ್ಲಿ ಅಂತಹ ನೇಮಕಾತಿಯನ್ನು ನಾವು ಊರ್ಜಿತಗೊಳಿಸೋದಿಲ್ಲ, ರದ್ದು ಮಾಡ್ತೀವಿ ಅನ್ನುವಂಥದ್ದು. ಇಷ್ಟೆಲ್ಲ ಇದ್ದರೂ ಕೂಡ ಹೋಮ್ ಮಿನಿಸ್ಟರ್ ಒಬ್ಬ PA ADG ಅವರ ಕಚೇರಿಗೆ ಹೋಗಿ ತನ್ನ ಮಗನ ನೇಮಕಾತಿಗೆ ಅವಕಾಶವನ್ನು ಮಾಡಿಕೊಡಿ, ಕ್ವಶನ್ ಪೇಪರ್ ಕೊಡಿ, ಅಥವಾ ಅವನನ್ನು ಕಾನೂನು ಬಾಹಿರವಾಗಿ ನೇಮಕಾತಿಗೆ ಅವಕಾಶ ಮಾಡಿಕೊಡಿ ಅಂತ ಏನಿದೆ, ಅದು ನಿಜಕ್ಕೂ ಈ ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ ಅಂತ ಹೇಳ್ಬೋದು. ಆದರೆ ಇದು ಯಾವುದಕ್ಕೂ, ಯಾಕೆಂದರೆ ಇಡೀ ರಾಜ್ಯದ ಪೊಲೀಸ್ ಇಲಾಖೆ
ಇಲಾಖೆಯ ಕೈಲಿರುವಂತಹದ್ದು ಅದು ಗೃಹ ಸಚಿವರು. ಅಂತಹ ಗೃಹ ಸಚಿವರ ಪಿ ಎನೇ ಈ ರೀತಿ ಕೇಳಿದಾಗಲೂ ಕೂಡ ADGP ಔರಾದ್ಕರ್ ಏನಿದ್ದಾರೆ ಯಾವ ಮುಲಾಜಿಗೂ ಮುಂದಾಗದೆ ಇಲ್ಲಿಂದ ಹೊರ ನಡಿ ಅನ್ನುವಂತ ಹೇಳಿ ಅವರಿಗೆ ಬೈದು ಕಳಿಸಿರುವಂತದ್ದು ಮತ್ತೆ ಅಪಾಲಜಿ ಲೆಟರ್ನ ಕೂಡ ಬರ್ಸ್ಕೊಂಡಿದ್ದಾರೆ. ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಈ ವಿಚಾರವನ್ನ ಗೃಹ ಸಚಿವರು ಕೂಡ ಈ ಮಾಹಿತಿಯನ್ನ ಮುಟ್ಟಿಸಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ವೀಣಾ, ಎಸ್, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಿಜಕ್ಕೂ ಎಂತಹ ದುರಂತ ಇದು. ಏನೋ ಹೋಮ್ ಮಿನಿಸ್ಟರ್ PA ಈ ರೀತಿಯಾದಂತಹ ಅಕ್ರಮಕ್ಕೆ ಯತ್ನಿಸಿರುವಂಥದ್ದು. ಆತನ ಮಗನಿಗೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಸಿಗಬಹುದಾ ಅನ್ನೋ ನಿಟ್ಟಿನಲ್ಲಿ ADGP ರಾಘವೇಂದ್ರ ಔರಾದ್ಕರ್ ಬಳಿ ತೆರಳಿದ್ದಾರೆ. ಅವರಿಗೆ ಪರೋಕ್ಷವಾಗಿ ತನ್ನ ಮಗನಿಗೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಇದನ್ನು ಅರಿತಂತಹ ರಾಘವೇಂದ್ರ ಔರಾದ್ಕರ್ ತತ್ಕ್ಷಣವೇ ಅವರನ್ನ ಅಲ್ಲಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಮಂಗಳಾರತಿ ಮಾಡಿರುವಂಥದ್ದು. ತದನಂತರ ತಪ್ಪೊಪ್ಪಿಗೆ ಪತ್ರವನ್ನು ಕೂಡ ಅವರಿಂದ ಬರೆಸ್ಕೊಂಡಿದ್ದಾರೆ.